ಕನ್ನಡ ಕಿರುತೆರೆಯಲ್ಲಿ ನಟಿ ನಯನಾ ನಾಗರಾಜ್ ಅವರು ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ನಟಿ ನಯನಾ ನಾಗರಾಜ್ ಅವರು ಮಂಗಳೂರು ಹುಡುಗಿ, ಹುಬ್ಬಳ್ಳಿ ಹುಡುಗ, ಪಾಪ ಪಾಂಡು, ಗಿಣಿರಾಮ ಮುಂತಾದ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಗಿಣಿರಾಮ ಧಾರಾವಾಹಿಯು ನಯನಾ ನಾಗರಾಜ್ ಅವರಿಗೆ ಹೆಚ್ಚು ಜನಪ್ರಿಯತೆಯನ್ನು ತಂದುಕೊಟ್ಟಿತ್ತು. ಗಿಣಿರಾಮ ಧಾರಾವಾಹಿಯಲ್ಲಿ ನಟಿಸುವಾಗ ಎಷ್ಟು ಸಂಭಾವನೆ ಬರುತ್ತಿತ್ತು ಎಂಬ ವಿಚಾರವನ್ನ ಯೂಟ್ಯೂಬ್ ಚಾನೆಲ್ ಒಂದು ಸಂದರ್ಶನದಲ್ಲಿ ನಯನಾ ನಾಗರಾಜ್ ಹೇಳಿಕೊಂಡಿದ್ದಾರೆ. ಗಿಣಿರಾಮ ಧಾರಾವಾಹಿಯಲ್ಲಿ ನಟಿಸುವಾಗ ಒಂದು ದಿನಕ್ಕೆ 4,000 ರು ಸಂಭಾವನೆಯನ್ನ ನಯನಾ ನಾಗರಾಜ್ ಅವರಿಗೆ ನೀಡಲಾಗುತ್ತಿತ್ತು. ದಿನಕ್ಕೆ 4,000 ರು ಸಂಭಾವನೆ ಸಿಗುತ್ತಿತ್ತು. ತಿಂಗಳಿಗೆ 12 ರಿಂದ 13 ದಿನ ಮಾತ್ರ ಶೂಟಿಂಗ್ ಇರುತ್ತಿತ್ತು ಎಂದು ನಯನಾ ಹೇಳಿಕೊಂಡಿದ್ದಾರೆ. ನನಗೆ ಬರುತ್ತಿದ್ದ 4,000 ರು ಸಂಭಾವನೆಯಲ್ಲೇ ಮನೆ, ನನ್ನ ಖರ್ಚುಗಳನ್ನು ನೋಡಿಕೊಂಡು ಅದರ ಜೊತೆಗೆ ಉಳಿತಾಯ ಮಾಡಿ ಅದೇ ದುಡ್ಡಲ್ಲಿ ನನ್ನ ಮದುವೆ ಮಾಡಿಕೊಂಡಿದ್ದೇನೆ ಎಂದಿದ್ದಾರೆ ನಯನಾ. ನಾನು ಧರಿಸುವ ಸೀರೆ, ಕಿವಿ ಓಲೆ ಯಾವುದೂ ರಿಪೀಟ್ ಮಾಡುವಂತಿಲ್ಲ. ಹಾಗಾಗಿ ಹೊಸದನ್ನ ಖರೀದಿ ಮಾಡುತ್ತಲೇ ಇರಬೇಕು. ಅದಕ್ಕಾಗಿ ಹಣ ಖರ್ಚಾಗುತ್ತಿತ್ತು ಎಂದು ನಯನಾ ಅವರು ಹೇಳಿದ್ದಾರೆ. ಸಿನಿಮಾಗಳಲ್ಲಿ ಕೊಡುವಂತೆ ಧಾರಾವಾಹಿಗಳಲ್ಲಿ ನಟಿಸುವ ಕಲಾವಿದರಿಗೆ ಕಾಸ್ಟ್ಯೂಮ್ ಕೊಡುವುದಿಲ್ಲ ಎಂಬ ವಿಚಾರವನ್ನು ಕೂಡ ನಯನಾ ತಿಳಿಸಿದ್ದಾರೆ. ಪ್ರತಿ ತಿಂಗಳು ನಾವು ಏನಿಲ್ಲ ಬಂದರೂ 6 ರಿಂದ 8 ಹೊಸ ಸೀರೆಗಳನ್ನು ಖರೀದಿ ಮಾಡಬೇಕು ಎಂದು ನಿರೀಕ್ಷೆ ಮಾಡುತ್ತಾರೆ ಎಂದು ನಯನಾ ನಾಗರಾಜ್ ಅವರು ಹೇಳಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.